ನೀವೇನಾದರೂ ಬ್ಯಾಂಕಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಮಾಡಿ ಅಕಸ್ಮಾತ್ ಆ ಲೋನನ್ನು ಹಿಂದಿರುಗಿಸದೆ ಹೋದಾಗ ನೀವು ಯಾವ ಪ್ರಾಪರ್ಟಿಯನ್ನು ಅಶ್ಯೂರೆನ್ಸ್ ಆಗಿ ಸೆಕ್ಯೂರ್ ಮಾಡಿ ಕೊಟ್ಟಿರ್ತೀರಾ ಅದನ್ನು ಸೀಸ್ ಮಾಡುವ ಅರ್ಹತೆಯನ್ನು ಬ್ಯಾಂಕ್ ಹೊಂದಿರುತ್ತೆ. ಆದರೆ ಯಾವ ಆ್ಯಕ್ಟ್ ಅಡಿಯಲ್ಲಿ ಇದು ಜಾರಿಗೆ ಬಂದಿದೆ ಅಂತ ಗೊತ್ತಾ? ಇದನ್ನು ಸರ್ಫೇಸ್ ಐ ಆ್ಯಕ್ಟ್ ಅಂತ ಕರೀತಾರೆ. 2002ನೇ ಇಸ್ವಿಯಲ್ಲಿ ಈ ಥರ ಮನಿ ಲೆಂಡರ್ಸ್ ಅಥವಾ ಬ್ಯಾಂಕ್ಗಳ ಸೆಕ್ಯೂರಿಟಿಗಾಗಿ ಜಾರಿಗೆ ತಂದಂತಹ ಒಂದು ಆ್ಯಕ್ಟ್ ಇದು. ಇದರ ಪ್ರಕಾರ ಯಾರೇ 6 ತಿಂಗಳಿಗಿಂತ ಹೆಚ್ಚು ಲೋನನ್ನು ಕಟ್ಟದೆ ಹೋದರೆ ಅಂತಹ ಸಮಯದಲ್ಲಿ ಕೋರ್ಟಿನ ಇಂಟರ್ವೆನ್ಷನ್ ಇಲ್ಲದೆ ಬ್ಯಾಂಕ್ಗಳೇ ನಿಮಗೆ ಒಂದು ನೋಟಿಸನ್ನು ಕಳಿಸ್ಬೋದು. ಆ ನೋಟಿಸ್ ಬಂದ 60 ದಿನದ ಒಳಗೆ ನೀವು ಲೋನ್ ರೀಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನೀವು ಏನು ಲೋನ್ ರೀಪೇಮೆಂಟ್ ಮಾಡಿಲ್ಲ ಅಥವಾ ಆ ನೋಟಿಸ್ಗೆ ಏನು ಉತ್ತರ ಕೊಡದೆ ಹೋದರೆ ಅಂತಹ ಸಂದರ್ಭದಲ್ಲಿ ನೀವು ಏನು ಪ್ಲೆಡ್ಜ್ ಮಾಡಿರ್ತೀರಾ ಅದನ್ನು ಸೀಸ್ ಮಾಡಿ ಮಾರಾಟ ಮಾಡುವ ಹಕ್ಕನ್ನು ಬ್ಯಾಂಕ್ ಹೊಂದಿರುತ್ತೆ. ಇವತ್ತೇನೋ ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.